ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಚತುರ್ಥಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಅಧಿಕ ಮಾಸದ ಬುಧವಾರದಲ್ಲಿದ್ದೀವಿ, ವಿಷ್ಣುವಿನ ವಾರ. ಹೀಗಾಗಿ ವಿಷ್ಣು ಪ್ರಾರ್ಥನೆ, ವಿಷ್ಣು ಸ್ಮರಣೆಗಳನ್ನು ತಪ್ಪದೆ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ. ಈ ದಿವಸ ನಾವು ಈ ಸಂದರ್ಭದಲ್ಲಿ ಆ ಧ್ಯಾನ ಹೇಗಿರಬೇಕು, ನಾವು ಮಾಡುವ ಪ್ರಾರ್ಥನೆಗಳು ಹೇಗಿರಬೇಕು ಅಂತಂದರೆ, ಸಾಮಾನ್ಯವಾಗಿ ಒಂದು ಕೊಕ್ಕರೆಗೆ ಹೋಲಿಸ್ತಾರೆ. ಬಕ ಪಕ್ಷಿ ಅಂತ ಕರೀತಾರೆ ಅದನ್ನು. ಬಕ ಧ್ಯಾನ ಅಂತ ಬಹಳ ಪ್ರಸಿದ್ಧಿ. ಅದು ಹೇಗೆ ನೀರಿನ ನೋಡಿದರೆ ಗೊತ್ತಾಗತ್ತೆ. ಈ ತೊರೆಗಳಲ್ಲಿ, ಸರೋವರಗಳಲ್ಲಿ ಅಂಥ ಕಡೆ ಅದು ಆ ಕೊಕ್ಕರೆ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ ಮೀನನ್ನು ಹಿಡಿಲಿಕ್ಕೆ. ಗೊತ್ತಾಗೋದಿಲ್ಲ ಮೀನಿನ ಜಾಡು ಹೇಗೆ, ಅದು ಎಷ್ಟು ಲವಲವಿಕೆಯಿಂದ ಇರುತ್ತೆ ನಿಮಗೆ ಗೊತ್ತಿದೆ. ಮೀನು ಒಂದು ಕಡೆ ನಿಂತಲ್ಲಿ ನಿಲ್ಲಲ್ಲ, ಒಂದು ಸ್ಥಿರತೆ ಇಲ್ಲ, ಅದಕ್ಕೆ ಚಂಚಲತೆ. ಅಂಥ ಮೀನನ್ನು ಆ ಕೊಕ್ಕರೆ ಪಟ್ಟಂತ ಹಿಡಿಯುತ್ತೆ. ಅದು ಅದರ ಕಾನ್ಸಂಟ್ರೇಷನ್. ಆ ರೀತಿಯಲ್ಲಿ ನಾವು ಬಕಧ್ಯಾನ, ಅದು ಪ್ರಸಿದ್ಧಿ. ಯೋಗದಲ್ಲೂ ಇದೆ. ಬಕಾಸನ ಅಂತಲೇ ಅದಕ್ಕೆ ಹೆಸರು. ಕ್ರೇನ್ ಪೋಸ್ ಅಂತ ಕರೀತಾರಲ್ಲ ಅದು. ಅದರಿಂದ ನಮಗೆ ಆ ಕಾನ್ಸಂಟ್ರೇಷನ್ನು ಬರುತ್ತೆ, ತೋಳ್ಬಲ ಎಲ್ಲ ಹೆಚ್ಚಾಗುತ್ತೆ ಅಂತ ಯೋಗ ಹೇಳುತ್ತೆ ಬಿಡಿ. ಹೀಗೆ ಈ ಧ್ಯಾನದಲ್ಲೂ ಇದನ್ನು ಹೇಳಿದೆ. ಬಕಧ್ಯಾನ ಬಹಳ ಮುಖ್ಯ. ಆ ರೀತಿಯ ಒಂದು ಅಳವಡಿಕೆ ಬೇಕು ನಮಗೆ. ವಿಷ್ಣು ಪ್ರಾರ್ಥನೆ, ಶಿವಪ್ರಿಯ ಯಾವುದಾದ್ರೂ ಮಾಡಿ, ನೀವು ತೊಂದರೆ ಇಲ್ಲ. ಆ ಪ್ರಾರ್ಥನೆ ಮಾಡುವಾಗ ನೀವು ಹಾಗೆ ಅದು ಹೇಗೆ ಇನ್ನೊಂದು ಕಡೆ ಮನಸ್ಸು ಚಂಚಲವಾದರೆ ಮೀನು ತಗೊಳಕ್ಕೆ ಹೇಗೆ ಸಾಧ್ಯ? ಅದು ಗಮನಿಸ್ತಾ ಇರುತ್ತೆ. ಅಂಥ ಚಂಚಲವಾದ ಮೀನನ್ನು ಪಟ್ಟಂತ ಹಿಡಿಯುತ್ತೆ. ಆ ರೀತಿಯಲ್ಲಿ ನನ್ನ ಮನಸ್ಸು ಚಂಚಲವಾಗದೆ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ, ವಿಷ್ಣುವಿನ ನಾಮಾವಳಿ ಹೇಳೋದ್ರಿಂದ, ಒಂದು ಪದ್ಯ ಓದ್ಕೊಳ್ಳಿ. ವಿಷ್ಣುವಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಒಂದು ಗೀತೆ ಕೇಳಿ. ಅದು ಕೇಳಿದ್ರೆ ನಿಮಗೆ ಆ ಕೇಳ್ಮೆಯ ಅಷ್ಟೂ ಕಾಲ ನೀವು ಅದರ ಹೊರತಾಗಿ ಬೇರೆ ಆಲೋಚನೆ ಮಾಡಬಾರ್ದು. ಸಂಪೂರ್ಣವಾಗಿ ವಿಷ್ಣುವನ್ನು ಗ್ರಹಣ ಮಾಡುವ ಆ ಭಕ್ತಿಯಿಂದ ನಿಮಗೆ ಆ ವಿಷ್ಣುವಿನ ಪ್ರೀತಿಯನ್ನು, ಅನುಗ್ರಹವನ್ನು ನಾವು ಸೆರೆ ಹಿಡಿಬೇಕು. ಅದು ನಮ್ಮ ಹೃದಯದಿಂದ ಆಗಬೇಕು. ಆ ರೀತಿಯ ಒಂದು ಧ್ಯಾನ ಮಾಡಿದ್ರೆ ಪರಮಾತ್ಮನ ಕೃಪೆ ಉಂಟಾಗುತ್ತೆ. ಪರಮಾತ್ಮನ ಕೃಪೆ ಹೇಗಾಗುತ್ತೆ ಅಂತಂದರೆ ಬುದ್ಧಿ ರೂಪದಲ್ಲಿ ಆಗುತ್ತೆ. ಹೀಗಾಗಿ ಈ ಅಧಿಕ ಮಾಸದಲ್ಲಿ ಈ ಒಂದು ಶುಭ ದಿವಸ ತಾವು ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು, ಅಥವಾ ವಿಷ್ಣುವಿನ ಹೆಸರಿನಲ್ಲಿ ನೀನು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು, ದಾನಾದಿಗಳನ್ನು ಮಾಡ್ತಕ್ಕಂಥದ್ದು ಯಾವುದೂ ಆಗಬಹುದು. ಅದನ್ನು ತಪ್ಪದೆ ಮಾಡಿ. ವಿಷ್ಣುವಿನ ಕೃಪೆ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.